ಸೂರ್ಯವಂಶದ ರಾಜಗರ್ಭದಿ ಜನಿಸಿತೊಂದು ಮಹಾಚೇತನವು, ಹಿರಿಯರ ಸದ್ಗತಿ ತನ್ನಯ ಗುರಿಯು ಎಂಬುದೇ ಸಂಕಲ್ಪ ಎನ್ನುತ್ತಲೀ ಇಕ್ಷ್ವಾಕು ಕುಲದ ತಿಲಕದ ರೂಪದಿ ದಿಲೀಪಿ ಭುವಿಯಲ್ಲಿ ಬೆಳಗಿರಲು ಪ್ರಾಯಕ್ಕೆ ಬಂದು ಸದ್ಗತಿ ನೀಡಲು ಭಗೀರಥನು ತಪವ ಮಾಡಿದನು. ಸಾಗರ ಪುತ್ರರು ಕಪಿಲ ಮುನಿ ಶಾಪಕ್ಕೆ ಭಸ್ಮವಾಗಿಹರು ಎಂದೊಡನೆ ಹೊರಟನು ಕಾಡಿಗೆ ತಪವಗೈಯಲು, ಸದ್ಗತಿ ನೀಡಲು ಹಿರಿಯರಿಗೆ. ದಿನವೋ ವರುಷವೋ ಪರಿವೇ ಇಲ್ಲದೆ ಒಂದೇ ಬ್ರಹ್ಮನ ಭಜಿಸಿದನು. ಮಳೆಯೋ ಚಳಿಯೋ ಬಿಸಿಲಿಗೆ ಬೆದರದೆ ಪಿತಾಮಹನ ಓಲೈಸಿದನು. ಆತ್ಮಗಳ ತಣಿಪಲು ಪಾವನ ಗಂಗೆಯ ರಭಸವ ತಡೆಯಲು ಶಿವನಿರುವ, ಶಿವನನು ಕುರಿತು ತಪವನು ಕೈಯಲು ಜಡೆಯಲಿ ಹಿಡಿದನು ಮಹಾಶಿವನು. ಶಿವನು ಗಂಗೆಯ ಧರೆಗೆ ಇಳಿಸಲು ಹರಿದಳು ಗಂಗೆಯು ನಲಿಯುತ್ತಲಿ. ಜಾಹ್ನವಿ ಕುಪಿತವ ತಣಿಸಿದ ಭಗೀರಥ ಹರಿಸಿದ ಹಿರಿಯರ ಭಸ್ಮದ ಮೇಲೆ ಮುಕ್ತಿ ನೀಡಿದ ಗಂಗೆಯ ತಂದು ಪಾವನವಾಯಿತು ಭರತ ಕುಲ. ಉಪ್ಪಾರ ಕುಲದ ಹೆಮ್ಮೆಯು ಅವನು, ಇಳೆಗೆ ನೀರನು ತಂದವನು. ಜಾತಿ ಕುಲ ಧರ್ಮ ಎಲ್ಲ ಮೀರಿದ ಶ್ರೀರಾಮ ವಂಶಜ ಭಗೀರಥ. ಎಲ್ಲರೂ ಹೇಳಿ ಒಂದೇ